ಸಾಕಾಗುವುದಿಲ್ಲ. ನನ್ನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಹೇಗಿದ್ದೇನೆ ನಾನೀಗ? ಚಲನಕೆಯ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ವರ್ಣ, ಶ್ರುತಿ, ಗತಿ, ಮತಿ, ಆಕಾರ, ನಡೆ, ನುಡಿ ಇವೆಲ್ಲವೂ ಒಂದೆಡೆ ಸೇರಿದಾಗ ಸೌಂದರ್ಯ ಎಂದೆನಿಸಿಕೊಳ್ಳುತ್ತದೆ ಅಂತೆ. ಹಾಗಿದ್ರೆ ಒಂದು ವ್ಯಕ್ತಿ ಚಂದ ಕಾಣೋದು ಎಲ್ಲಿ? ನೋಟಕರ ನೋಟದಲ್ಲಿ ಸ್ವಾಮಿ. ನಾನೀಗ ಯಾರ್ಯಾರ ಕಣ್ಣಿಗೆ ಹೇಗಲು ಕಾಣುತ್ತಿದ್ದೆ ಹೇಳಿಕ್ಕಾಗುವುದಿಲ್ಲ. ಈ ರೂಪವೇ ನನಗೆ ಮಾರಕವಾಗಿ ಪರಿಣಮಿಸುತ್ತಾದ್ರೆ ಯಾಕೆ ಈ ಮಾತನಾಡಿದ್ದು ನಾನು? ಕೆಳಗೆ ನೋಡಿ, ಅಂದ್ರೆ ಇಳೆಯಲ್ಲಿರುವ ಕಾಮುಕರ ಬಗ್ಗೆ ನನಗೆ ಚಿಂತೆ. ಕಂಡ್ರೆ ಮೋಹಿಸದೆ ಉಳಿಯರೆ ತಪಸ್ಸಿಗೆ ವಿಘ್ನವನ್ನು ತರುತ್ತಾರೆ. ಚೇಚೆ, ಆಲೋಚನೆ ಮಾಡಬೇಕಾದ್ದು ಕೆಳಗಿದ್ದವರ ಬಗ್ಗೆ ಎಲ್ಲ, ಸ್ವಲ್ಪ ಮೇಲಿದ್ದವರ ಬಗ್ಗೆ ಆಲೋಚನೆ ಮಾಡಬೇಕು. ಸೂರ್ಯರೆಮ್ಮ ಹಗೆಗಳಾಗಿದ್ದರು ನಿಜವರಿತರೆ ವಿಘ್ನವನ್ನು ತರುತ್ತಾರೆ. ದೇವತೆಗಳಿಗೂ ಗೊತ್ತಾಗಬಾರ್ದು, ಕಾಮಕರಿಗೂ ತಿಳಿಬಾರ್ದು. ಹೇಗೆ ತಪಸ್ಸನ್ನಾಚರಿಸಲಿ? ಏನು ಮಾಡಿನ? ಆಹಾ, ಚಿಂತಿಸುವ ಅವಶ್ಯಕತೆ ಇಲ್ಲ ನೋಡಿ. ನಮಗೆ ಗೊತ್ತುಂಟು ಯಾವ ಹೊತ್ತಿಗೆ ಯಾವ ರೂಪವನ್ನು ಧಾರಣೆ ಮಾಡುವಂತೆ ಶಕ್ತಿ ನಮ್ಮಲ್ಲಿ ಇದೆ. ನಿಜ ರೂಪವನ್ನು ಮರೆಸಿ ಬಿಟ್ರೆ ಆಯ್ತು. ರೂಪವನ್ನು ಮರೆಸಿ ಒಂದು ರೂಪ ಆಗಬೇಕು ಬೇಡವಾ? ಯಾವುದಾದಿತ್ತು? ಯಾವ್ದು? ಅಲ್ಲಿ ನೋಡಿ ಅಂತೆ ಎಮ್ಮೆ ಅತ್ತ ಕಡೆ ಇತ್ತ ಕಡೆ ಕಾಣುತ್ತಾ ಇದೆ. ಕೋಣಗಳು ಕೆಲವೆಲ್ಲ ಕೆಸರಲ್ಲಿ ಬಿದ್ದು ಹೊರಲಾಡ್ತಾ ಉಂಟು. ಇನ್ನು ಕೆಲವೊಂದು ಎಷ್ಟೊತ್ತಿಗೆ ಬಿದ್ದುಕೊಳ್ಳೋದು ಅಂತ ಕಾಯ್ತಾ ಉಂಟು. ಸರಿ ಸರಿ, ಸಮಯವನ್ನು ಕಳೆಯುವುದಲ್ಲ. ಕಾಣ್ತಿರುವಂತಹ ಮಹಿಷಿಯ ರೂಪವನ್ನಂತೂ ತಪಸ್ಸನ್ನಾಚರಿಸಿ ಸಮಯದಿಂದ ತಪಸ್ಸಾಚರಿಸ್ತಾ ಇದ್ದೆ. ಒಮ್ಮೆ ನಮ್ಮೆಲೆ ನನ್ನ ತಪೋಭಂಗವಾಯಿತು. ಕಣ್ತರದು ನೋಡ್ತೇನೆ, ಕಾರಣವಲ್ಲ ಹೊತ್ತಿ ಉರಿಯುತ್ತಾ ಇದೆ. ಇದಕ್ಕೆ ಕಾರಣವೇನೆಂದು ನನ್ನ ಜ್ಞಾನ ದೃಷ್ಟಿಯಿಂದ ತಿಳಿದಾಗ ಆಶ್ಚರ್ಯ. ಇತಿ ಪುತ್ರಿಯಾದಂತಹ ಮಾಲಿನಿಯು ಸುರ ಸಮರ್ಥನಾದಂತಹ ಮಗನನ್ನು ಪಡೆಯಬೇಕೆಂದು ಕಾನನವನ್ನು ಸೇರಿ ತಪಸ್ಸಾಚರಿಸ್ತಾ ಇದ್ದಾರೆ. ಎಲ್ಲ ಕಡೆ ಈ ರೀತಿ ತಪಸ್ಸಾಚರಿಸಿದರೆ